ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನೀವು ವಾಸ ಮಾಡುವಂತಹ ಸ್ಥಳ ನಿಮಗೆ ಸಕ್ಸಸ್ ಕೊಡುತ್ತಾ ಅಂತಕ್ಕಂಥದ್ದು ಬಹಳ ವಿಚಿತ್ರವಾದ ಮತ್ತು ಬಹಳ 100% ಸಕ್ಸಸ್ ಕೊಡುವಂತಹ ವಿಡಿಯೋ ಇದು. ನೀವು ಒಂದು ಸಲ ಚೆಕ್ ಮಾಡಿಕೊಳ್ಳಿ. ನಾನು ಹೇಳ್ತಕ್ಕಂಥದ್ದನ್ನು ಗಮನ ಇಟ್ಟು ಕೇಳಿ, ಕೊನೆಯವರೆಗೂ ವಿಡಿಯೋ ಸ್ಲಿಪ್ ಮಾಡಿದಾಗ ನೀಟಾಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಇದು ಸಕ್ಸಸ್ ಕೊಟ್ಟಿರೋದು ಸತ್ಯ ಮತ್ತು ನಿಮಗೂ ಕೂಡ ಇದು ಸತ್ಯವಾದ ವಿಡಿಯೋ ಅಂತಂದು ನಿಮ್ಗೆ ಅನಿಸುತ್ತೆ. ಮ್ಯಾಟರ್ ಹೇಗಿರಬೇಕು ಅಂದರೆ, ಎಲ್ಲಿ ಒಂಚೂರು ಕೂಡ ಅನುಮಾನನೇ ಬರ್ಕೊಡ್ದು, ಎಲ್ಲಿ ಡೌಟೇ ಬರಬಾರ್ದು. ಇದು ಸಂಖ್ಯಾಶಾಸ್ತ್ರದಲ್ಲಿ ಸಂಖ್ಯೆಗಳಿರುತ್ತೆ. ಯಾವುದೇ ರೀತಿಯಾಗಿ ನಿಮ್ಮ ಕಣ್ಣಿಗೆ ಮರೆಮಾಚಿ ಹೇಳ್ತಕ್ಕಂಥದ್ದು ಏನಿಲ್ಲ, ಎಲ್ಲ ನೀವು ಕಣ್ಣಾರೆ ನೋಡ್ತೀರಾ, ನಿಮಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇರೋದು. ಇಲ್ಲಿ ನೀವು ವಾಸ ಮಾಡುವಂತಹ ಸ್ಥಳ, ಹುಟ್ಟಿರೋ ಸೆಕೆಂಡರಿ, ಎಲ್ಲಿ ನೀವು ವಾಸ ಮಾಡ್ತಿದ್ದೀರಾ, ಎಲ್ಲಿ ಕೆಲಸ ಮಾಡ್ತಿದ್ದೀರಾ, ಆ ಕೆಲಸ ಮಾಡ್ತಕ್ಕಂಥ ಸ್ಥಳ ಎಲ್ಲ ಒಂದು ಕಡೆ ನೀವು ಇಲ್ಲೇ ನಾವು ಡೆವಲಪ್ಮೆಂಟ್ ಆಗಬೇಕು, ಇಲ್ಲೇ ಮನೆ ಕಟ್ಟಿದ್ದೀವಿ, ಇಲ್ಲೇ ವಾಸ ಮಾಡ್ತಿದ್ದೀವಿ, ಇನ್ಮೇಲೆ ಇಲ್ಲೇ ಸೆಟ್ಲ್ ಆಗ್ತಿದ್ದೀವಿ ಅಂತಂದು ನೀವು ನಿರ್ಧರಿಸಿದರೆ ಅಥವಾ ತೀರ್ಮಾನ ಮಾಡಿದರೆ, ಖಂಡಿತವಾಗ್ಲೂ ನೀವು ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನಿಧಾನಕ್ಕೆ ನೋಡಬೇಕು. 100% ಭಾಳ ಸಿಂಪಲಾಗಿ ಟೆಕ್ನಿಕನ್ನು ಹೇಳ್ಕೊಡ್ತೀನಿ. ಈಗ ಉದಾಹರಣೆ, ನಿಮಗೆ ಯಾವುದಾದ್ರೂ ಒಂದು ಉದಾಹರಣೆ ಕೊಟ್ಟು ಹೇಳಿದ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗೋದು. ಈಗ ಡಾಕ್ಟರ್ ರಾಜ್ಕುಮಾರ್ದು ನೋಡಿ ಹೇಳ್ತೀನಿ. 24/4/1929 ಇವರ ಡೇಟ್ ಆಫ್ ಬರ್ತು. ಹೌದಾ? ಅವ್ರ ನೇಮ್ ನಂಬರ್ ಆ ಕಡೆ ಇರಲಿ, ರಾಜ್ಕುಮಾರ್ ಅಂತಕ್ಕಂಥ ನೇಮ್ ನಂಬರ್ ಸೆಕೆಂಡರಿ ಇರಲಿ. ಅವರ ಅಕ್ಷರ ಯಾವ ಅಕ್ಷರದಿಂದ ಸ್ಟಾರ್ಟ್ ಆಗಿ, ಅಂದರೆ ಅವರ ಹೆಸರು ಯಾವ ಅಕ್ಷರದಿಂದ ಸ್ಟಾರ್ಟ್ ಆಗಿದೆ ಅನ್ನೋದು ನಮಗೆ ವೆರಿ ವೆರಿ ಇಂಪಾರ್ಟೆಂಟು. ನೆಕ್ಸ್ಟು ನೇಮ್ ನಂಬರು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಎಲ್ಲರೂ ತಿಳ್ಕೊಂಡಿರಬೇಕು. ನೋಡಿ, ಇಲ್ಲಿ 24 ಅಂತಕ್ಕಂಥದ್ದು ಡೇಟು, ಮಂತು, ಇಯರನ್ನು ಕೂಡಿದಾಗ ಇಲ್ಲಿ 6-4 ಕಾಂಬಿನೇಷನ್ ಬರುತ್ತೆ ರಾಜ್ಕುಮಾರ್ ಅವರದು. ನೋಡಿ, ಇದನ್ನು ಚೆನ್ನಾಗಿ ನೀವು ಅರ್ಥ ಮಾಡ್ಕೋಬೇಕು. ಹಾಗಾದರೆ ನಾವು ಹೇಗೆ ನೋಡ್ಕೋಬೇಕು? ರಾಜ್ಕುಮಾರ್ ಅವರು ಫಸ್ಟ್ ಎಲ್ಲಿ ಪ್ರಪ್ರಥಮವಾಗಿ ಚಿತ್ರರಂಗದಲ್ಲಿ ಎಂಟ್ರಿಯಾಗಿ ಎಲ್ಲಿದ್ದರು ಅಂದರೆ ಮಡ್ರಾಸಲ್ಲಿದ್ದರು. ನೋಡಿ, ಇಲ್ಲಿ ಎಂ ಅಕ್ಷರ ಆ ಊರಿನಲ್ಲಿ ಸ್ಟಾರ್ಟ್ ಆಗಿದ್ದು ಭಾಳ ಮುಖ್ಯವಾಗಿ ತಿಳ್ಕೊಂಡಿರಬೇಕು. ಅಲ್ಲೇ ವಾಸ ಇದ್ದದ್ದು. ಎಂ ಅಂತಕ್ಕಂಥದ್ದು 4ನೇ ನಂಬರ್ ಬರುತ್ತೆ. ಅವರ ಡೇಟ್ ಆಫ್ ಬರ್ತ್ನಲ್ಲಿ 4 ಅಂತಕ್ಕಂಥದ್ದು 1, 2 ಮತ್ತು ಡೆಸ್ಟಿನಿ ನಂಬರ್ ಈ 3 ಬರುತ್ತೆ. ಹಂಗಾಗಿ ಅವರಿಗೆ ಅಲ್ಲಿ ಒಂದು ಊರು ಸೆಟ್ ಆಯಿತು. ಅಲ್ಲಿಂದಲೇ ಅವರು ಡೆವಲಪ್ಮೆಂಟ್ ಆಗ್ತಾ ಬಂದರು. ನೆಕ್ಸ್ಟು ಅವ್ರು ಎಲ್ಲಿಗೆ ಬಂದರು ಅಂತಂದರೆ ಬೆಂಗಳೂರು. ನೋಡಿ, ಬೆಂಗಳೂರಿಗೆ ಬಂದರು. ಬೆಂಗಳೂರು ಅಂದರೆ ಇಲ್ಲಿ ಬಿ ಅಕ್ಷರ ತಗೋಬೇಕು ನಾವು. ಬಿ ಅಂದರೆ ಎಷ್ಟು? ಅದ್ರ ವ್ಯಾಲ್ಯೂ 2 ಅಂತಕ್ಕಂಥ ನಂಬರು ಈ 24ನೇ ನಂಬರ್ಗೆ ಲವ್ ಆ್ಯಂಡ್ ಅಫೆಕ್ಷನ್ ಕೊಡ್ತಕ್ಕಂತಹ ನಂಬರು, ತುಂಬ ಪ್ರೀತಿಯುತವಾದಂತಹ ನಂಬರು. ಈ ಶುಕ್ರನಿಗೆ ಮತ್ತು ಚಂದ್ರನಿಗೆ ಒಳ್ಳೆಯ ಪ್ರೇಮ ಒಂದು ಸಂಬಂಧ ಇರ್ತಕ್ಕಂಥದ್ದು, ಅಂದರೆ ತುಂಬ ಪ್ರೀತಿ ಇರ್ತಕ್ಕಂಥ ಒಬ್ಬರ ಮೇಲೊಬ್ಬರಿಗೆ ಅಂತಹ ನಂಬರು ಬೆಂಗಳೂರು. ಇವರಿಗೆ ಅನೇಕ ಸಕ್ಸಸ್ಗಳನ್ನು ಕೊಡ್ತಾ ಬಂತು ಈ ಬೆಂಗಳೂರು ಅಂತಕ್ಕಂಥದ್ದು. ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ತಾನು ಬೆಂಗಳೂರಿನಲ್ಲಾಗ್ಬೋದು, ತಾನು ಮಡ್ರಾಸಲ್ಲಾಗ್ಬೋದು, ಯಾವುದೇ ರೀತಿಯ ಫೇಲ್ಯೂರನ್ನು ಕಾಣಲಿಲ್ಲ. ಕಷ್ಟಪಟ್ಟಿದ್ದಾರೆ, ಭಾಳ ಶ್ರಮ ಪಟ್ಟಿದ್ದಾರೆ. ಅವರ ಒಂದು ವ್ಯಕ್ತಿತ್ವವೇ ಪ್ರಮುಖವಾದ ಕಾರಣ ಅಂತ ಹೇಳ್ಬೋದು. ಆದರೆ ನಾವು ನ್ಯೂಮರಾಲಜಿ ಪ್ರಕಾರ ತಗೊಂಡಾಗ ತಾವು ವಾಸ ಮಾಡುವಂತಹ ಊರಿನ ಒಂದು ಅಕ್ಷರ, ಪ್ರಥಮವಾಗಿರ್ತಕ್ಕಂತಹ ಮೊದಲ ಅಕ್ಷರ ಏನು ಹೇಳ್ತೀವೋ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ತಮ್ಮ ಡೇಟ್ ಆಫ್ ಬರ್ತ್ ಕಾಂಬಿನೇಷನನ್ನು ನೋಡ್ಕೋಬೇಕು, ನೇಮ್ ನಂಬರ್ ನೋಡ್ಕೋಬೇಕು, ಮೊದಲ ಅಕ್ಷರ, ಈ ಡೇಟ್ ಆಫ್ ಬರ್ತನ್ನು ನೋಡಿಕೊಂಡಾಗ ಎಲ್ಲಿ ತಮಗೆ ನಾವು ವಾಸ ಮಾಡ್ತಕ್ಕಂತಹ ಊರು ಯಾವ ರೀತಿ ಸಕ್ಸಸ್ ಕೊಡುತ್ತೆ ಅಂತಕ್ಕಂಥದ್ದು ನೀವು ಪ್ರತಿಯೊಬ್ಬರು ಸಹ ತಿಳ್ಕೊಬೇಕಾಗಿದೆ. ನೀವೇನಿಲ್ಲ, ನನಗೆ ಕಾಲ್ ಮಾಡಿ ನಿಮ್ಮ ಡೇಟ್ ಆಫ್ ಬರ್ತು, ನೀವು ವಾಸ ಮಾಡ್ತಕ್ಕಂಥ ಊರನ್ನು ಹೇಳಿದಾಗ ನಾನು ಪ್ರಪ್ರಥಮವಾಗಿ ಕಾಂಬಿನೇಷನನ್ನು ನೋಡ್ಕೊಳ್ತೀನಿ. ಆ ಕಾಂಬಿನೇಷನ್ ನೋಡಿಕೊಂಡು ನಿಮ್ಮ ಹೆಸರಿನ ಮೊದಲ ಅಕ್ಷರ ನೋಡ್ಕೊಬಂತೀನಿ. ಕೊನೆಗೆ ನಿಮ್ಮ ನೇಮ್ ನಂಬರ್ ಕೂಡ ಭಾಳ ಇಂಪಾರ್ಟೆಂಟು. ಯಾಕೆ ಅಂತಂದರೆ ನೇಮ್ ನಂಬರೇ ನಮ್ಗೆ ಯಾವತ್ತೂ ಕೂಡ ನಮ್ಮನ್ನು ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು. ಆ ನೇಮ್ ನಂಬರು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಆ ನೇಮ್ ನಂಬರು ಸಹ ಅತ್ಯವಶ್ಯಕವಾಗಿರುತ್ತೆ. ನಾವು ಯಾವತ್ತೂ ಪ್ರನಾಲಜಿ, ಗ್ರಾಫಾಲಜಿ, ಸಿಗ್ನೇಚರಾಲಜಿ, ವಾಸ್ತು ಪ್ರಕಾರ, ಎಬ್ರೂ ಸಿಸ್ಟಮ್, ಪೈಥಾಗರಸ್ ಸಿಸ್ಟಮ್ ಇವೆಲ್ಲ ಸಹ ನಾವು ನೋಡ್ಕೋಬೇಕು. ಮತ್ತು ಒಳ್ಳೆ ಇಂಪಾರ್ಟೆಂಟು ಒಂದು ಸಿಗ್ನೇಚರ್.
ಸಿಗ್ನೇಚರ್ ಅಂತಕ್ಕಂಥದ್ದು ತುಂಬ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ನಮ್ಮ ಲೈಫಲ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ವೀಕ್ಷಕರೇ, ಡೇಟ್ ಆಫ್ ಬರ್ತು ನಾವು ವಾಸ ಮಾಡ್ತಕ್ಕಂಥ ಊರು ಯಾವುದೇ ಆಗಿರ್ಬೋದು ಸಕ್ಸಸ್ ಕೊಡುತ್ತಾ ಇಲ್ವಾ ಅಂತ ಮೊದಲಿಗೆ ನೀವು ತಿಳ್ಕೊಬೋದು. ಮೊದಲಿಗೆ ತಿಳ್ಕೊಂಡು ಬಿಸ್ನೆಸ್ ಮಾಡ್ತಕ್ಕಂಥವ್ರು ನೋಡಿ, ಇಂಥ ಕಡೆ ನಾವು ಬಿಸ್ನೆಸ್ ಮಾಡಿದ್ರೆ ಸಕ್ಸಸ್ ಆಗುತ್ತಾ ಅಥವಾ ಇಲ್ವಾ ಅಂತಕ್ಕಂಥ ನೀವು ತಿಳ್ಕೊಬೇಕಾಗಿದೆ. ನನಗೆ ಬೇಕಾದಷ್ಟು ಜನ ಫೋನ್ ಮಾಡಿ ಕೇಳಿದ್ರೆ ನಾನು ಬಿಸ್ನೆಸ್ ಮಾಡ್ತಿದ್ದೀನಿ, ನನಗೆ ಸಕ್ಸಸ್ ಇಲ್ಲ ಅಂತೇಳಿ. ಬೆಂಗಳೂರಿನಲ್ಲೇ ಕೆಲವು ಏರಿಯಾದಲ್ಲಿ ನಾನು ಬದಲಾವಣೆ ಮಾಡಿಕೊಟ್ಟವ್ರಿಗೆ ಈ ಒಂದು ರಸ್ತೆಯಲ್ಲಿ ಬೇಡ, ಈ ಒಂದು ಏರಿಯಾದಲ್ಲಿ ಬೇಡ, ನೆಕ್ಸ್ಟ್ ಏರಿಯಾಕ್ಕೆ ಹೋಗಿ ಅಂತ ಹೇಳಿದಾಗ ಅವ್ರಿಗೆಲ್ಲ ಪ್ರತಿಯೊಂದು ನೋಡಿ ನಾನು ಹೇಳ್ತೀನಿ, ಅಲ್ಲಿರ್ತಕ್ಕಂಥ ಅಡ್ರೆಸ್ ಕೂಡ ಅವ್ರಿಗೆ ಅನ್ವಯಿಸುತ್ತೆ. ಮೊದಲನೇ ಕ್ರಾಸ್ ಆಗ್ಬೋದು, ಸೆಕೆಂಡ್ ಮೇಯ್ನು, ಥರ್ಡ್ ಮೇಯ್ನ್ ಅಂತಕ್ಕಂಥದ್ದು, ಮೇಯ್ನ್ ಇದೆಲ್ಲ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸಂಖ್ಯಾಶಾಸ್ತ್ರದಲ್ಲಿ. ಮತ್ತು ಜೊತೆಗೆ ಒಂದು ಫೋನ್ ನಂಬರು ಇಂಪಾರ್ಟೆಂಟ್ ಆಗುತ್ತೆ. ಅವರು ಬಳಸ್ತಕ್ಕಂತಹ ಸಿಗ್ನೇಚರು, ಅವ್ರು ಮಾಡ್ತಕ್ಕಂಥ ಸಿಗ್ನೇಚರ್ ಸಹ ಇಂಪಾರ್ಟೆಂಟ್ ಆಗುತ್ತೆ. ಪ್ರಮುಖವಾಗಿ ನೀವು ವಾಸ ಮಾಡ್ತಕ್ಕಂಥ ಊರು, ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಹೆಸರಿನ ಮೊದಲನೇ ಅಕ್ಷರ, ಈ 3 ಇದ್ಬಿಟ್ರೆ ನಿಮಗೆ ಸಕ್ಸಸ್ ಕೊಡುತ್ತೋ ಇಲ್ವೋ ಅಂತಂದು ಭಾಳ ಸುಲಭವಾಗಿ ಹೇಳ್ಬತಕ್ಕಂಥ ವಿಧಾನ ಇದಾಗಿದೆ. ವೀಕ್ಷಕರೇ, ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ.